ಇದು ಚಿಕ್ಕಬಳ್ಳಾಪುರ ತಾಲೂಕಿನ ಕೊರ್ಲಹಳ್ಳಿ ಅರಣ್ಯ ಪ್ರದೇಶ. ಇದೇ ಅರಣ್ಯ ಪ್ರದೇಶದಲ್ಲಿ ಭಾನುವಾರ ಅರಣ್ಯ ಇಲಾಖೆಯ ಗಾರ್ಡ್ ಹನುಮಂತಪ್ಪ ರೌಂಡ್ಸ್ ಮಾಡ್ತಾ ಇದ್ದಾಗ ಕೊಳೆತ ಶವವೊಂದು ಕಾಣಿಸಿದೆ. ತಕ್ಷಣ ನಂದಿಗಿರಿಧಾಮ ಠಾಣೆ ಪೊಲೀಸರಿಗೆ ಮಾಹಿತಿ ನೀಡಿದ ಹನುಮಂತಪ್ಪ ಹೀಗೆ ಶವ ಪತ್ತೆಯಾಗಿದ್ದರ ಬಗ್ಗೆ ತಿಳಿಸಿದ್ದಾರೆ. ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ರೆ ಚೀಲವೊಂದರಲ್ಲಿ ಅಪರಿಚಿತ ವ್ಯಕ್ತಿಯ ಶವ ಪತ್ತೆಯಾಗಿದ್ದು, ಆ ಶವದ ಕತ್ತಲ್ಲಿ ರುದ್ರಾಕ್ಷಿ, ಕೈಯಲ್ಲಿ ರುದ್ರಾಕ್ಷಿ, ಹಳದಿ ಪಂಚೆ, ಕೆಂಪು ಶರ್ಟು, ನೋಡೋದಕ್ಕೆ ಥೇಟ್ ದೇವಸ್ಥಾನವೊಂದರ ಪೂಜಾರಿಯಂತೆ ಕಾಣುವ ಶವವೊಂದು ಪತ್ತೆಯಾಗಿದೆ. ಇನ್ನು ಶವದ ಕೈಕಾಲು ಕಟ್ಟಿ ಹಾಕಿ ಕೊಲೆ ಮಾಡಿ ಬಿಸಾಡಿರುವ ಶಂಕೆ ವ್ಯಕ್ತವಾಗಿದೆ. ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ನಂದಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ನಿನ್ನೆ ನಮಗೆ ಲೇಟ್ ಈವ್ನಿಂಗ್ ಜಂಗಲ್ ಬಡ್ಗು ಹೋಗೋಕ್ಕೆ ದಾರಿಯಲ್ಲಿ ಕೊರ್ಲಹಳ್ಳಿ ಫಾರೆಸ್ಟ್ ಇದೆ. ಆ ಫಾರೆಸ್ಟಲ್ಲಿ ನಮಗೆ ಒಂದು ಡೆಡ್ ಬಾಡಿ ಸಿಕ್ಕಿದೆ. ಆ ಡೆಡ್ ಬಾಡಿ ಅರೌಂಡ್ 15 to 20 days ಓಲ್ಡ್ ಆಗಿದೆ, ಫುಲ್ ಡಿಕಂಪೋಸ್ ಆಗಿದೆ. ಯಾರು ಅಲ್ಲಿ ಫಾರೆಸ್ಟ್ದವರು ಹೋಗಿದ್ದಾರೆ ಕೆಲಸಕ್ಕೆ, ಆ ಟೈಮ್ಗೆ ಅವರಿಗೆ ಸ್ಮೆಲ್ ಬರುತ್ತೆ, ಅವರು ಪೊಲೀಸ್ಗೆ ಇನ್ಫಾರ್ಮ್ ಮಾಡಿದ್ದಾರೆ. ಸೊ ನಾವು ಅಲ್ಲಿ ಹೋಗಿ ಪರಿಶೀಲನೆ ಮಾಡಿಕೊಂಡು ಎಲ್ಲ ಫಾರೆನ್ಸಿಕ್ ಟೀಮ್ಗೆ ಕರ್ಕೊಂಡು ಹೋಗಿದ್ದೀವಿ. ಎಲ್ಲ ಎವಿಡೆನ್ಸಸ್ ವಗैरह ಕಲೆಕ್ಟ್ ಮಾಡಿದ್ದೀವಿ. ಅರೌಂಡ್ 40 to 45 years ಏಜ್ ಇದೆ ಅವರದು, ಮೇಲ್ ಬಾಡಿ ಇದೆ, ಹೈಟ್ ಸ್ವಲ್ಪ ಕಡಿಮೆ ಇದೆ, ಮತ್ತು ಪೂಜಾರಿ ಥರ ಏನಾದರೂ ಬಟ್ಟೆ ವगैरह ಇದೆ ಅವರದು. ಸೊ ನಾವು ಈಗ ಬಾಡಿ ಐಡೆಂಟಿಫೈ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಒಂದು ಮರ್ಡರ್ ಕೇಸ್ ರಿಜಿಸ್ಟರ್ ಮಾಡಿದ್ದೀವಿ, ಬೇಗ ಇದನ್ನು ಪತ್ತೆ ಮಾಡ್ತೀವಿ. ಇನ್ನು 3 ವಾರಗಳ ಹಿಂದೆ ಶವ ಬಿಸಾಡಿರುವ ಶಂಕೆ ವ್ಯಕ್ತವಾಗಿದ್ದು, ಶವದ ಗುರುತು ಪತ್ತೆ ಹಚ್ಚಲು ಹರಸಾಹಸ ಪಡ್ತಿದ್ದಾರೆ. ಸ್ಥಳಕ್ಕೆ ಸೋಕೋ ತಂಡ, ಫಾರೆನ್ಸಿಕ್ ತಂಡ, ಕ್ರೈಮ್ ಎಕ್ಸ್ಪರ್ಟ್ಸ್, ಪೊಲೀಸ್ ಅಧಿಕಾರಿಗಳ ತಂಡ ಭೇಟಿ ನೀಡಿದ್ದು ಪರಿಶೀಲನೆ ಮುಂದುವರೆದಿದೆ, ತನಿಖೆ ಚುರುಕುಗೊಂಡಿದೆ. ಬಾಡಿ ನೋಡಿ ಫುಲ್ ಡಿಕಂಪೋಸ್ ಆಗಿದೆ, ಜಾಸ್ತಿ ದಿನ ಆಗಿದೆ, ಮತ್ತು ಮಳೆಕಾಲ ಕೂಡ ಇದೆ, ಸ್ವಲ್ಪ ಡಿಕಂಪೋಸ್ ಆಗಿದೆ ಬಾಡಿ. ಎಲ್ಲ ಸ್ಕಲ್ ವगैरह ಕಾಣಿಸ್ತಾ ಇದೆ. ಮತ್ತು ಬಾಡಿಗೆ ಕಟ್ಟಿ ಹಾಕಿ ಒಂದು ಚೀಲ ಥರ, ಬೆಡ್ಶೀಟ್ ಥರ ಇದನ್ನು ಯೂಸ್ ಮಾಡಿ ಪ್ಯಾಕ್ ಮಾಡಿ ಅಲ್ಲಿ ಡಿಸ್ಪೋಸ್ ಮಾಡಿದ್ದಾರೆ ಬಾಡಿಗೆ. ಸೊ ಅದು ನಾವು PM ರಿಪೋರ್ಟಲ್ಲಿ ಕೂಡ ಎಲ್ಲ ಇಂಜರೀಸ್ ವगैरह ಚೆಕ್ ಮಾಡ್ತಾ ಇದ್ದೀವಿ. ಪೋಸ್ಟ್ಮಾರ್ಟಮಲ್ಲಿ ಏನೇನಾಗಿದೆ, ಯಾವ ಕಾರಣ ಬಗ್ಗೆ ಡೆತ್ ಆಗಿದೆ, ಬಟ್ ಡಿಕಂಪೋಸ್ ಜಾಸ್ತಿ ಆಗಿದೆ ಬಾಡಿ. ಸೊ ಫಸ್ಟ್ ಐಡೆಂಟಿಫೈ ಮಾಡೋಕ್ಕೆ ಅವಶ್ಯಕತೆ ಇದೆ. ಸೊ ಎಲ್ಲ ಅಕ್ಕಪಕ್ಕ ಡಿಸ್ಟ್ರಿಕ್ಸ್ ಮತ್ತು ಬಾರ್ಡರ್ ಏರಿಯಾ ಕೂಡ ಇದೆ. ಸೊ ಬಾರ್ಡರ್ ಡಿಸ್ಟ್ರಿಕ್ಸಿಂದ ಕೂಡ ಎಷ್ಟು ಮಿಸ್ಸಿಂಗ್ ಕೇಸಸ್ ಇದೆ ಅದನ್ನು ಟ್ಯಾಲಿ ಮಾಡಿಕೊಂಡು ಟ್ರೈ ಮಾಡ್ತಾ ಇದ್ದೀವಿ ಪತ್ತೆ ಮಾಡೋಕ್ಕೆ. ಅದು ಈಗ ಆಲ್ರೆಡಿ ಮಾರ್ನಿಂಗಿಂದ ಟೀಮ್ ಹೋಗಿದ್ದಾರೆ, ಮತ್ತು ನಿನ್ನೆ ರಾತ್ರಿ ಕತ್ಲೆ ಟೈಮಲ್ಲಿ ಕೂಡ ಚೆಕ್ ಮಾಡಿದ್ದಾರೆ, ಬೆಳಿಗ್ಗೆಯಿಂದ ಕೂಡ ಚೆಕ್ ಮಾಡಿದ್ದಾರೆ. ಏನೇನು ಎವಿಡೆನ್ಸ್ ಸಿಕ್ಕಿದೆ ಅದು ನಾವೆಲ್ಲ ಕಲೆಕ್ಟ್ ಮಾಡಿದ್ದೀವಿ, ಪರಿಶೀಲನೆ ಮಾಡ್ತಾ ಇದ್ದೀವಿ. ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಸಿಕ್ಕಿರುವ ಕೆಲವು ಅಪರಿಚಿತ ಶವಗಳ ಗುರುತು ಇನ್ನೂ ಪತ್ತೆಯಾಗೇ ಇಲ್ಲ. ಪೊಲೀಸರ ನಿರ್ಲಕ್ಷ್ಯವೋ ಇಲ್ಲ ಕೊಲೆಗಾರರಿಗೆ ಚಿಕ್ಕಬಳ್ಳಾಪುರ ಸೇಫ್ ಆಗ್ತಾ ಇದೆಯೋ ಗೊತ್ತಿಲ್ಲ. ಯಾವುದಕ್ಕೂ ಪೊಲೀಸರ ಕಾರ್ಯವೈಖರಿ ಉತ್ತರ ಹೇಳಬೇಕಾಗಿದೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.